ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಗೌತಮ್, ಅಮ್ಮ, ಭೂಮಿಕಾ ಎಲ್ಲೂ ಕಾಣ್ತಾ ಇಲ್ಲ. ಎಲ್ಲಿ ಹೋದ್ಲು? ಏನೋ ಕೆಲಸ ಇದೆ ಅಂತ ಆಚೆ ಹೋದ್ರು. ಯಾಕೆ? ಓ ಅಲ್ಲ, ನಾಳೆ ನಿನ್ನ ಬರ್ತ್ಡೇ ಅಲ್ವಾ, ಗೆಸ್ಟ್ ಲಿಸ್ಟ್ ಮಾಡೋಣ ಅಂತ. ಯಾರ್ಯಾರನ್ನ ಇನ್ವೈಟ್ ಮಾಡೋಣ? ಯಾರು ಬೇಡಮ್ಮ, ನನ್ನ ಪ್ರಕಾರ ಮನೆಯವರಿದ್ರೆ ಸಾಕು. ಇದೇನು ಗೌತಮ್, ಸೆಲೆಬ್ರೇಷನ್ ಬೇಡವಾ? ಅಮ್ಮ, ಈ ಸತಿ ಬರ್ಡೇ ಸೆಲೆಬ್ರೇಷನ್ ಸಿಂಪಲ್ ಆಗಿರ್ಲಿ, ಆಡಂಬರ ಬೇಡ. ಬರೀ ಮನೆಯವರಿದ್ರೆ ಸಾಕು, ಬೇಕಾದಷ್ಟಾಯ್ತು. ಸುಮ್ಮನೆ ಗಲಾಟೆ, ಯಾರು ಬಂದ್ರು ಯಾರು ಹೋದ್ರು ನೋಟಿಸೇ ಆಗಲ್ಲ. ಸುಮ್ಮನೆ ಯಾಕದಲ್ಲ, ನನಗೂ ಅದೆಲ್ಲ ಇಷ್ಟ ಆಗಲ್ಲ, ಬೇಡ. ಆದ್ರೂ ಅಮ್ಮ, ಈ ಸತಿ ಬರ್ಡೇ ಸೆಲೆಬ್ರೇಷನ್ ಸಿಂಪಲ್ ಆಗಿರಲಿ, ಸರಿ, ರಿಕ್ವೆಸ್ಟ್. ಆಯ್ತು. ಆಮೇಲೆ ಭೂಮಿಕಾ ಅವ್ರಿಗೆ ವಿಷಯ ಗೊತ್ತಾ? ಅದ್ ನಿನಗೆ ಗೊತ್ತಿರ್ಬೇಕಲ್ವಾ, ನನಗೆ ಹೇಗೆ ಗೊತ್ತು? ಇಲ್ಲಮ್ಮ, ಅವ್ರಿಗೂ ವಿಷಯ ಗೊತ್ತಿಲ್ಲ. ನೀವು ಯಾವುದೇ ಕಾರಣಕ್ಕೂ ಅವ್ರಿಗೆ ವಿಷಯ ಹೇಳಬೇಡಿ. ಏನೂ ಗೊತ್ತಿಲ್ಲ ಅನ್ನೋ ಸುಮ್ಮನೆ ಇದ್ಬಿಡಿ. ಯಾಕೆ ಯಾಕೆ ಹೇಳ್ಬಾರ್ದು? ಅದು ಅವ್ರಿಗೆ ಗೊತ್ತಾದ್ರೆ ಖುಷಿ ಆಗುತ್ತೆ. ಆ ಖುಷಿನಲ್ಲಿ ಅವರು ಏನೇನೋ ಪ್ಲಾನ್ ಮಾಡಿ ಅರೇಂಜ್ ಮಾಡಿಬಿಡ್ತಾರೆ. ಹಾಗಾಗದ್ ಬೇಡ. ಇನ್ನೊಂದು ವಿಷಯ ಏನು ಅಂತ ಹೇಳಿದ್ರೆ, ಅವ್ರಿಗೆ ಸರ್ಪ್ರೈಸ್ ಕೊಡೋಣ ಅಂತ. ಲಾಸ್ಟ್ ಮೂಮೆಂಟಲ್ಲಿ ಈ ವಿಷಯ ಗೊತ್ತಾದ್ರೆ ಅವ್ರು ಕೊಡೋ ಎಕ್ಸ್ಪ್ರೆಷನ್ಸ್ ಇದೆಯಲ್ಲ, ಬಹಳ ಮಜವಾಗಿರುತ್ತೆ. ಅದು ನೋಡಬೇಕು ಅಂತ ಆಸೆ, ಅದಕ್ಕೆ. ಆಯ್ತು, ನಿನಗೆ ಹೇಗಿಷ್ಟನೋ ಹಾಗೆ ಮಾಡೋಣ. ಥ್ಯಾಂಕ್ಸ್ ಮಾ. ನೋಡಿದ್ಯಾ ಸಿಸ್ಟೆ, ಈ ಡೇಟ್ ಬಾರ್ ಆದ ಜೋಡಿ ತಾವಿನ್ನು ಚಿಕ್ಕ ಹುಡುಗರನ್ನೋ ಫೀಲಲ್ಲೇ ಇದ್ದಾರೆ, ಹಂಗೆ ನಡ್ಕೋತಿದ್ದಾರೆ. ಈ ಪ್ರೀತಿ ಅನ್ನೋದು ಹೆಂಗ್ ಮಾಡಿಬಿಡುತ್ತೆ, ಹೆಂಗೆಂಗೋ ಆಡೋ ಥರ ಮಾಡಿಬಿಡುತ್ತೆ. ನನ್ನ ಕೈಲಿದೆಲ್ಲ ನೋಡೋಕ್ಕಾಗಲ್ಲಪ್ಪ, ಎಲ್ಲಿ ಕಣ್ಣು ಹೋಗ್ಬಿಡುತ್ತೆ ಅಂತ ಹೆದರಿಕೆ ಆಗುತ್ತೆ ಸಿಸ್ಟೆ. ಇರ್ಲಿ ಬಿಡಣ್ಣ, ಇದೆಲ್ಲ ತುಂಬ ದಿನ ನಡೆಯಲ್ಲ. ಆರಕ್ಕೆ ಮುಂಚೆ ದೀಪ ಜೋರಾಗಿ ಉರಿಯತ್ತೆ ಅಂತ ಅಂತಾರಲ್ವಾ, ಇದು ಹಾಗೇನೆ. ಇವ್ ಪ್ರೀತಿಗೆ ಆಯಸ್ಸು ಕಮ್ಮಿ. ಆದಷ್ಟು ಬೇಗ ಇದಕ್ಕೆಲ್ಲ ಒಂದು ಫುಲ್ ಸ್ಟಾಪ್ ಇಡ್ತೀನಿ. ಆನಂದ್ ಅವರೇ, ಥ್ಯಾಂಕ್ ಯು ಸೋ ಮಚ್. ನೀವು ನನ್ನ ಜೊತೆ ಬಂದಿದ್ದಕ್ಕೆ ನಂಗೆ ತುಂಬಾ ಸಹಾಯ ಆಯಿತು. ಇದಕ್ಕೆ ಥ್ಯಾಂಕ್ಸ್ ಅಲ್ಲ, ಯಾಕೆ? ನಾನು ಆಗಲೇ ಹೇಳಿದೆ ತಾನೆ, ನನಗೆ ಗೆಳೆಯ ಬೇರೆ ಅಲ್ಲ, ನೀವು ಬೇರೆ ಅಲ್ಲ. ನೋಡಿ, ಇದು ನನ್ನ ಕರ್ತವ್ಯ ಅಲ್ಲ. ನಮ್ಮವ್ರಿಗೆ ನಾವಾಗದೆ ಇನ್ನು ಯಾರು ಆಗ್ತಾರೆ? ಅದಕ್ಕೆ ನಮ್ಮವರು ಅಂತ ಬಂದರೆ ಪ್ರತಿಯೊಬ್ಬರು ಇದನ್ನು ಮಾಡಲೇಬೇಕು. ಅಂದಾಗೆ ಆನಂದ್ ಅವರೇ, ಯಾವುದೇ ಕಾರಣಕ್ಕೂ ಈ ವಿಷಯನ ಗೌತಮ್ ಅವ್ರಿಗೆ ಹೇಳಕ್ಕೆ ಹೋಗ್ಬೇಡಿ. ಇಲ್ಲ, ಇದು ನನ್ನ ತವ್ರ ಮನೆಗೆ ಸಂಬಂಧಪಟ್ಟಿದ್ದು. ಒಂದು ವೇಳೆ ಏನಾದರೂ ಗೊತ್ತಾದರೆ ಜೀವ ಬೇಜಾರು ಮಾಡ್ಕೋತಾನೆ, ಮನೇಲಿ ಎಲ್ಲರೂ ಅಪ್ಸೆಟ್ ಆಗ್ತಾರೆ. ಪ್ಲೀಸ್, ಅದಕ್ಕೆ. ಇಲ್ಲ, ಅದಕ್ಕೆ ಈ ವಿಷಯನ ಯಾರ ಹತ್ರ ಬೇಕಾದರೂ ಮುಚ್ಚಿಡ್ಬೋದು ನಾನು, ಆದರೆ ಗೆಳೆಯನ ಹತ್ರ ಹೆಂಗೆ ಮುಚ್ಚಿಡ್ಲಿ? ಇದುವರೆಗೂ ನಾನು ಅವನ ಹತ್ರ ಯಾವ ವಿಷಯನೂ ಮುಚ್ಚಿಟ್ಟಿದ್ದೇ ಇಲ್ಲ. ಸೊ ಒಳ್ಳೆ ಇಕ್ಕಟ್ಟಲ್ಲಿ ಸಿಕ್ಕಾಕೊಂಡ್ಬಿಟ್ನಲ್ಲಪ್ಪ ನಾನು. ಆನಂದ್ ಅವರೇ, ನೀವು ಗಿಲ್ಟಿ ಫೀಲ್ ಮಾಡ್ಕೋಬೇಡಿ. ನೀವು ಯಾವ ತಪ್ಪು ಮಾಡ್ತಿಲ್ಲ. ನೋಡಿ, ನಾನು ಈಗಲೇ ಹೇಳಿದ್ನಲ್ಲ, ಈ ವಿಷಯ ಗೊತ್ತಾದರೆ ಎಲ್ಲರೂ ತುಂಬಾ ಬೇಜಾರು ಮಾಡ್ಕೋತಾರೆ. ಆನಂದ್ ಅವರೇ, ನನಗೋಸ್ಕರ, ನನ್ನ ತವ್ರ ಮನೆಯವ್ರಿಗೋಸ್ಕರ ಪ್ಲೀಸ್ ನಾನು ನಿಮ್ಮನ್ನು ರಿಕ್ವೆಸ್ಟ್ ಮಾಡ್ಕೋತಿದ್ದೀನಿ, ಈ ವಿಷಯನ ಯಾರಿಗೂ ಹೇಳಕ್ಕೆ ಹೋಗ್ಬೇಡಿ. ಸರಿ ಅತಿ, ಈ ವಿಷಯನ ಯಾರಿಗೂ ಹೇಳಲ್ಲ. ಟಾಪ್ ಸೀಕ್ರೆಟ್ ಥರ ಮೇಂಟೈನ್ ಮಾಡ್ತೀನಿ. ಸಮಾಧಾನನಾ? ಥ್ಯಾಂಕ್ ಯು ಸೋ ಮಚ್. ಬನ್ನಿ, ಡ್ರಾಪ್ ಮಾಡ್ತೀನಿ. ಇಲ್ಲ, ನೀವು ಹೊಡಿ, ನಾನು ಅಮೌಂಟ್ನ ಜೀವ ಕೊಟ್ಟು ಬರ್ತೀನಿ. ಅದಕ್ಕೆ ಇಷ್ಟು ಅಮೌಂಟ್ ತೊಗೊಂಡು ಒಬ್ಬರೇ ಹೋಗ್ತೀರಾ? ಸುಮ್ಮನೆ ಯಾಕೆ ರಿಸ್ಕು? ಆನಂದ್ ಅವರೇ, ಇದರಲ್ಲಿ ದುಡ್ಡಿದೆ ಅಂತ ನಿಮಗೆ ಗೊತ್ತು, ನನಗೆ ಗೊತ್ತು. ಆದರೆ ನಾನು ಯಾರಿಗೂ ಹೇಳಲ್ಲ, ನೀವು ಹೇಳ್ಬೇಡಿ. ಸರಿ ಅದಕ್ಕೆ, ಹುಷಾರು. ಹಾಂ, ಥ್ಯಾಂಕ್ ಯು ಸೊ ಮಚ್. ಆಯ್ತು ಆಯ್ತು ಆಯ್ತು. ಭಾವಂತಮ್ಮ, ನಿಮ್ಮ ಅಮ್ಮನ ಫೋನ್ ಬಂದ ತಕ್ಷಣ ಫುಲ್ ಗಾಬರಿಯಾಗಿ ಬಂದು ಕುಟ್ಕೊಂಡ್ಬಿಟ್ಟಿದ್ದೀರಾ, ಏನಾಯ್ತು? ಕೆಲಸ ಮಾಡೋಣ, ನಾವು ಆದಷ್ಟು ಬೇಗ ಇಲ್ಲಿಂದ ಹೊರಟ್ಬಿಡೋಣ. ಹೋಗಿ ಲಗೇಜ್ ಪ್ಯಾಕ್ ಮಾಡ್ಕೊಳ್ಳಿ. ಇಲ್ಲಿಂದ ಹೋಗ್ಬೇಕಾ? ಹಾಂ ಭಾವಂತಮ್ಮ, ಆ ಸೌಭಾಗ್ಯಕ್ಕೆ ನಾವು ಇಲ್ಲಿವರೆಗೂ ಯಾಕೆ ಬರ್ಬೇಕಾಗಿತ್ತು? ಅಲ್ಲ, ಯಾಕೆ ಈ ಥರ ಡಿಸಿಷನ್ ತಗೊಂಡ್ರಿ? ಏನಾಯ್ತು ಸಡನ್ ಆಗಿ? ಪಾರ್ಥ, ನಮ್ಮ ವಿಷಯ ಏನಾದರೂ ನಿಮ್ಮ ಅಮ್ಮಂಗೆ ಗೊತ್ತಾಯ್ತಾ? ಶೇಷೆ, ಆ ಥರ ಎಲ್ಲ ಏನೂ ಇಲ್ಲ ಕಣ್ರಿ. ಹೆಂಗ್ ಗೊತ್ತಾ, ನಮ್ಮ ಅಣ್ಣನ ಬರ್ತಡೇ ಇದೆ ಕಣ್ರಿ. ಭಾವಂದ ನಿಮ್ಮ ಜೊತೆ ಟ್ರಿಪ್ಪಿಗೆ ಬರೋ ಜೋಶಲ್ಲಿ ಆ ಖುಷಿ ವಿಷಯನೇ ಮರ್ತ್ಬಿಟ್ಟಿದ್ದೆ. ಭಾವನ್ ಬರ್ಡೇ ಯಾವಾಗ? ನಾಳೆನೆ.
ಏನು ಗೊತ್ತಾ, ನಾನು ಇಷ್ಟು ವರ್ಷ ಫಾರಿನಲ್ಲಿ ಇದ್ನಲ್ಲ, ಯಾವಾಗಲೂ ಅಣ್ಣನ ಬರ್ತ್ಡೇನ ಮಿಸ್ ಮಾಡ್ಕೋತಾ ಇದ್ದೆ. ಈ ಟೈಮ್ ಇಲ್ಲೇ ಇದ್ದು ಬರ್ಡೇನ ಮಿಸ್ ಮಾಡ್ಕೋತಾ ಇದೆಯಲ್ಲ ಅಂತ ಅಮ್ಮ ಲೈಟಾಗಿ ಕ್ಲಾಸ್ ತಗೊಂಡ್ರು. ಅದಕ್ಕೆ ಸಡನ್ನಾಗಿ ಈ ಡಿಸಿಷನಿಗೆ ಬಂದೆ. ಪಾರ್ಥ, ಭಾವನ್ ಬರ್ಡೇ ಇರೋದೇನೋ ಖುಷಿ ವಿಷಯನೇ, ಆದ್ರೆ ನನ್ನ ಮನೇಲಿ 2 ದಿನ ಶೂಟ್ ಇದೆ ಅಂತ ಹೇಳಿ ಬಂದಿದ್ದೀನಿ. ಇವಾಗ ಒಂದೇ ದಿನಕ್ಕೆ ಹೋಗ್ಬಿಟ್ರೆ ಅವ್ರಿಗೆ ಡೌಟ್ ಬರಲ್ವಾ ನನ್ನ ಮೇಲೆ? ತಂಗಿ, ನೀವು ಹೇಳ್ತಾ ಇರೋ ಪಾಯಿಂಟು ಕರೆಕ್ಟಾಗೇ ಇದೆ, ಒಪ್ಕೋತೀನಿ. ಆದರೂ ಮಾಮ್ ಫೋನ್ ಮಾಡಿ ಕರಿತಾ ಇದ್ದಾರೆ ಅಂದಮೇಲೆ ನಾನು ಹೋಗದೇ ಇದ್ರೆ ಸರಿಯಾಗಲ್ಲ. ಹೋಗ್ಲೇಬೇಕಾ? ಎಸ್, ಹೋಗ್ಲೇಬೇಕು. ನನ್ನ ಮನೇಲಿ ಏನು ಹೇಳಿ? ಅರೆ, ಇಲ್ಲಿ ಬರೋದಕ್ಕೂ ಮುಂಚೆ ಹೇಗೆ ಒಂದು ಸುಳ್ಳು ಹೇಳಿದ್ರಿ, ಇವಾಗ ಹೋಗುವಾಗಲೂ ಒಂದು ಸುಳ್ಳು ಹೇಳಿ, ಅಷ್ಟೇ, ಮುಗೀತು. ಯಾಕ್ರಿ ಈ ಕೋಪ? ಭಾವಂತಮ್ಮ, ನಿಮ್ ಸಹವಾಸ ಮಾಡಿ ಸುಳ್ಳಿ ಆಗ್ತಾ ಇದ್ದೀನಿ ನಾನು. ಸುಳ್ಳ ಒಳ್ಳೆ ಜೋಡಿ ನಮ್ದು. ಭಾವಂತಮ್ಮ, ಒಂದ್ಸತಿ ಮನೇಲಿ ಸುಳ್ಳು ಹೇಳಿನೇ ನಂಗೆ ತುಂಬಾ ಗಿಲ್ಟ್ ಆಗ್ತಾ ಇದೆ. ಮತ್ತೆ ಸುಳ್ಳು ಹೇಳ್ಬೇಕಾ? ತಂಗಿ, ಪ್ಲೀಸ್ ಅರ್ಥ ಮಾಡ್ಕೊಳ್ರಿ. ನೋಡಿ, ಸುಳ್ಳು ಹೇಳಿ ಇನ್ನೊಬ್ಬರನ್ನ ಸಿಕ್ಕಾಕ್ಸೋದು ತಪ್ಪು. ಈ ತರ ಹಾರ್ಮ್ಲೆಸ್ ರೀಸನ್ಸ್ಗೆ ಸುಳ್ಳು ಹೇಳೋದು ತಪ್ಪಲ್ಲ ಕಣ್ರಿ. ಸರಿ, ಬನ್ನಿ, ಪ್ಯಾಕ್ ಮಾಡಿ. ಮೇಲ್ ನೋಡ್ದೆ, ನಾಳೆ ಸಿಗ್ತೀನಲ್ಲ, ಡಿಸೈಡ್ ಮಾಡೋಣ. ಶೋ ಯಾ, ಬಾಯ್. ಗೌತಮ್ ಅವರೇ, ನೀವ್ಯಾವಾಗ ಬಂದ್ರಿ? ನಾನು ಇವತ್ತು ಆಫೀಸ್ಗೆ ಹೋಗಲೇ ಇಲ್ಲ. ಓ, ಓಕೆ. ನೀವೆಲ್ಲ ಹೋಗಿದ್ರಿ? ನಾನು ಬ್ಯೂಟಿ ಪಾರ್ಲರ್ಗೆ ಹೋಗಿದ್ದೆ. ಬ್ಯೂಟಿ ಪಾರ್ಲರ್ಗೆ ಹೋಗಿದ್ರಾ ನೀವು? ಯಾಕೆ ಹೋಗ್ಬಾರ್ದಾ? ಹೋಗ್ಬಾರ್ದು ಅಂತಲ್ಲ, ನಿಮ್ಗೆ ಯಾಕ್ರಿ? ನಾನು ಅವತ್ತೇ ಹೇಳಿದೆ, ನೀವು ಸಹಜ ಸುಂದರಿ, ನ್ಯಾಚುರಲ್ ಬ್ಯೂಟಿ ಅಂತ. ಈ ಆರ್ಟಿಫಿಷಿಯಲ್ ಬ್ಯೂಟಿ ಪಾರ್ಲರ್ ಇದೆಲ್ಲ ನಿಮ್ಗೆ ಯಾಕೆ? ಅವೆಲ್ಲ ಯಾರು ಬ್ಯೂಟಿಫುಲ್ ಆಗಿರಲ್ವಲ್ಲ ಅಂಥವ್ರಿಗೆ, ನಿಮ್ಗಲ್ಲ. ಥ್ಯಾಂಕ್ ಯು. ಇದನ್ನು ಕೇಳಿ ನನಗೆ 2 ಕೊಂಬೆ ಬಂದ್ಬಿಡ್ತು ದೊಡ್ಡದಾಗಿ. ಭೂಮಿಕಾ, ನಾಳೆ ಫ್ರೀನಾ ನೀವು? ಹಾ, ಫ್ರೀನೇ. ಪಕ್ಕ ಬೇರೆ ಏನೋ ಪ್ಲಾನ್ಸ್ ಇಲ್ಲ ಅಲ್ವಾ? ಅಯ್ಯೋ, ಇದೆ. ಸಾರಿ, ನಾನು ಮರ್ತೇ ಹೋಯ್ತು ಹೇಳೋದನ್ನ. ಅಮ್ಮ ಕಾಲ್ ಮಾಡಿದ್ರು, ತುಂಬಾ ದಿನ ಆಯ್ತು ನಿನ್ನ ನೋಡಿಲ್ಲ, ಬೋರ್ ಹೊಡಿತಿದೆ, ಬಾ ಅಂದ್ರು. ನಾನು ಅನ್ಕೊಂಡೆ, ಸರಿ ಬೆಳಿಗ್ಗೆನೆ ಹೋಗ್ಬಿಟ್ಟು ಇಡೀ ದಿನ ಅವ್ರ ಜೊತೆ ಸ್ಪೆಂಡ್ ಮಾಡಿ ಬರೋಣ ಅಂತ. ಇವರು ನೆನಪಿಲ್ದೇ ಇರೋ ಥರ ನಾಟಕ ಮಾಡ್ತಾ ಇದ್ದಾರಾ ಅಥವಾ ನಿಜವಾಗ್ಲೂ ಗೊತ್ತಿಲ್ವಾ? ಸತಾಯಿಸೋದು ನಿಮಗ್ ಮಾತ್ರ ಬರಲ್ಲ, ನನಗೂ ಬರುತ್ತೆ. ಗೌತಮ್ ಅವರೇ, ನಾನು ಕುಕಿಂಗ್ ಕ್ಲಾಸ್ ಜಾಯಿನ್ ಮಾಡಬೇಕು ಅಂತಿದ್ದೀನಿ. ಕುಕಿಂಗ್ ಕ್ಲಾಸಾ? ಚೆನ್ನಾಗೇ ಕುಕ್ ಮಾಡ್ತೀರಲ್ರಿ. ವೆಜ್ನೇ ನಾನ್ ವೆಜ್ ಲೆವೆಲ್ಗೆ ಮಾಡ್ತೀರಾ ನೀವು? ಅಲ್ಲ, ಕುಕಿಂಗ್ ಅನ್ನೋದು ಒಂಥರ ಸಮುದ್ರ ಹಾಗೆ, ಎಷ್ಟು ಕಲ್ತ್ರೂ ಸಾಲೋದೇ ಇಲ್ಲ, ಕಲಿತಾನೆ ಇರಬೇಕು. ನಾನು ಕುಕಿಂಗ್ ಕ್ಲಾಸ್ ಸೇರಿಕೊಂಡು ಡೈಲಿ ವೆರೈಟೀಸ್ ಹೊಸ ಐಟಮ್ಸ ನಿಮಗೆ ಮಾಡ್ಕೊಡ್ತೀನಿ. ಒಟ್ಟಿನಲ್ಲಿ ನನ್ನನ್ನು ಇನ್ನೂ ದಪ್ಪ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀರಾ? ಹೌದು. ನಾಳೆ ಫ್ರೀ ಇದ್ದೀರಾ ಅಂತ ಯಾಕೆ ಕೇಳಿದ್ರಿ? ಏನಾದರೂ ಪ್ಲಾನ್ ಇತ್ತಾ? ಇಲ್ಲ, ಏನಿಲ್ಲ, ಸುಮ್ಮನೆ ಹಾಗೆ ಕ್ಯಾಶುವಲ್ ಆಗಿ ಕೇಳಿದೆ ಅಷ್ಟೇ. ಹೌದಾ? ಸರಿ, ಹಾಗಾದ್ರೆ ಎಕ್ಸ್ಕ್ಯೂಸ್. ಗೌತಮ್ ಅವರೇ, ನನಗೇನು ಗೊತ್ತಿಲ್ಲ ಅಂತ ಅನ್ಕೊಂಡಿದ್ದೀರಾ? ನಾಳೆ ಸರ್ಪ್ರೈಸ್ ಕೊಡ್ತೀನಲ್ಲ, ಆಗೆಲ್ಲ ಗೊತ್ತಾಗುತ್ತೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.